ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಸರಿಯಾಗೈತೆ ಅಂತ ಒಂದು ಗೀತ ನೋಡ್ಕೊಬಿಡಿ. ನೋಡ್ಕೋತೀನಿ. ಆದರೆ ನಾನು ಹೊರಡೋಕ್ಕೂ ಮುಂಚೆ ಮಗುಗೆ ಒಂದಷ್ಟು ಐಟಮ್ಸ್ ಕೊಡಿಸ್ಬೇಕು. ಅದಕ್ಕೆ ಮಾರ್ಕೆಟ್ಗೆ ಹೋಗಿ ಬರೋಣ. ಅದೇನು ಬೇಡ ಸ್ನೇಹ. ನೀವು ಸುಮ್ಮನಿರಿ ಅದಕ್ಕೆ. ಅವಳು ಹುಟ್ಟಾಗ್ಲಿಂದಲೂ ನಾನೇನು ಕೊಟ್ಟೇ ಇಲ್ಲ. ಶ್ರೀ, ಮಾರ್ಕೆಟ್ಗೆ ಹೋಗೋಣ ಅಲ್ವಾ? ನೀವೆಲ್ಲಿ ಕರೆದ್ರೂ ನಾನು ಬರ್ತೀನಿ ಮಿಸ್. ನಾನು ನಿಮ್ಮನ್ನ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗೋ ಆಗಿದ್ದಿದ್ರೆ ನಿಮ್ಮನ್ನ ನನ್ನ ಜೊತೆ ಟ್ರೈನಿಂಗ್ಗೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಇಲ್ಲ ನಾನು ಬರೋಕ್ಕಿಲ್ಲ. ಆಮೇಲೆ ನಾನು ಅಲ್ಲಿಗೆ ಬಂದರೆ ನಿಮ್ಮ ಗಮನ ಎಲ್ಲ ನನ್ನ ಮ್ಯಾಕ್ ಇರ್ತೈತೆ. ನೋಡಿದ್ರ ಅದಕ್ಕೆ. ಎಲ್ಲೆಲ್ಲಿ ಇಬ್ಬರು ಒಟ್ಟಿಗೆ ನಿಂತ್ಕೊಳ್ಳಿ, ನಾನು ದೃಷ್ಟಿ ತೆಗಿತೀನಿ. ಅಣ್ಣ, ಸುರಣ ಯಾರು ಅಂತ ಗೊತ್ತಾಯ್ತಾ? ಶ್ರೀಕಂಠ. ಓ, ಕಂಠಿ ಸಾಹೇಬ್ರು. ಸುರಣ ಸಾಹೇಬ್ರಿಗೆ ಇವ್ರಲ್ಲ ಬೇಡ, ಕಂಠಿ ಅಂತ ಕರಿ ಸಾಕು. ಎಷ್ಟು ದಿವಸ ಆಯ್ತಪ್ಪ ನೀನ್ ನೋಡಿ. ಇಲ್ಲಿ 2 ಕೊಬ್ಬರಿ ಮಿಠಾಯಿ ಚಕ್ಲಿ ಕೊಡು. ನೀನೇ ತಗೊಳಪ್ಪ. ಅವ್ರ್ಯಾರು ಗೊತ್ತಾಗ್ಲಿಲ್ವಲ್ಲ ಕಂಠಿ? ಅಜಯ, ನಾನು ನಿಮ್ಗೆ ನೆನಪಿಲ್ವಾ? ನನ್ನ ಪುಟ್ಟಕ್ಕನ ಮಗಳು. ಓ, ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ನನಗೆ ಕಲ್ಲು ಹೊಡೆದು ಹುಡುಗಿ ನೀನು. ಸುರಣ, ತಿಟ್ವಾದ ಸೂರಕ ಇಲ್ಲಿ ಚಿಕ್ಕ ವಯಸ್ಸಲ್ಲೇ ಹಂಗೆ. ಇನ್ನು ಈಗ ಕೇಳ್ಬೇಕಾ? ಹೌದು ಸುರಣ, ನಾನೇ ದಿವಸದಿಂದ ಕೇಳ್ಬೇಕನ್ಕತ ಇದ್ದೆ. ಹಿಂಗೆ ರಾತ್ರಿ ಹೊತ್ತು ಅಂಗಡಿ ತಕೊಂಡಿರ್ತೀಯಲ್ಲ, ಯಾವಾಗ ನೋಡಿದ್ರು ನಿದ್ದೆ ಇಲ್ದಿರ ಸುಸ್ತಾಗಿರ್ತೀಯ. ರಾತ್ರಿ ಹೊತ್ತು ಅಂಗಡಿ ಮುಚ್ಚಿ ಮನಿಕ ಬರ್ದೆ? ಅಂಗಡಿ ಮುಚ್ಚಿದ್ರೆ ಅವಳು ಗೆಪ್ತಿ ಬರ್ತದಪ್ಪ. ಎಂಡ್ರು ಹೋದಾಗ್ಲಿಂದ ರಾತ್ರಿ ಹೊತ್ತು ನಿದ್ದೆ ಬರೋಕ್ಕಿಲ್ಲ. ಕಡೆ ಪಕ್ಷ ರಾತ್ರಿ ಓಡಾಡೋ ಜನಗಳಿಗೆ ನನ್ನ ಅಂಗಡಿಯಿಂದ ಉಪಕಾರ ಆಗಲಿ ಅಂತ ಯಾವಾಗಲೂ ತೆಗೆದಿರ್ತೀನಿ. ಚಿಲ್ಲರೆ ಇಲ್ಲರಪ್ಪ. ಇಟ್ಕ ಸುರಣ. ಬೇಡ ಕಂಠಿ, ಋಣ ಒಳ್ಸ್ಕೊಂಡ್ಬಿಟ್ರೆ ಹೊರಡೋದು ತಡ ಆಯ್ತದೆ. ನಾನು ಬಿರ್ನೆ ಅವಳ್ತ ಹೋಗ್ಬೇಕು. ಚಿಲ್ಲರೆ ಕೊಟ್ಬಿಡಪ್ಪ. ಕೊಡಪ್ಪ. ತಗೋ ಚಿಲ್ಲರೆ. ಸರಿ ಸುರಣ, ಹೋಗ್ಬತ್ತೀವಿ. ಬರ್ತೀವಿ ಅಜಯ. ಹೋಗಿ ಬನ್ನಿ, ನೀವಿಬ್ರು ಚೆಂದಾಗಿರಿ. ನನ್ನ ಬಿಟ್ಟೋಗ್ಬೇಡಮ್ಮ. ಅಮ್ಮ ಅಮ್ಮ, ಬಿಟ್ಬಿಡಿ, ನಿನ್ನ ಕಾಲಿಗೆ ಬೀಳ್ತೀನಿ. ಅಮ್ಮ, ನನ್ನ ಬಿಟ್ಟೋಗ್ಬೇಡಮ್ಮ. ಬೇಡ, ನನ್ನ ಬಿಟ್ಟೋಗ್ಬೇಡಮ್ಮ. ಅಮ್ಮ, ಅವ್ವ, ಬಿಟ್ಬಿಡಿ. ಅವ್ವ. ಬೇಡ. ಯಾಕೆ, ಏನಾಯ್ತೆ? ಅಮ್ಮ ಅಮ್ಮ, ಏನಾಯ್ತು? ಪುಟ್ಟಿ ಪುಟ್ಟಿ, ನೋಡಿ ನೋಡಿ. ಯಾಕವಿ ಯಾಕವಿ? ನೀರು ಕೊಡು. ನನ್ನನ್ನೇನು ಮಾಡಬೇಡಿ. ನಮ್ಮಮ್ಮನ ಬಿಟ್ಬಿಡಿ. ನಮ್ಮಮ್ಮನ ಬಿಟ್ಬಿಡಿ. ಏನಾಯ್ತು ನಿಂಗೆ? ಇವರೇ ನಮ್ಮಮ್ಮನ ಸಾಯ್ತಿದ್ದು. ಇವರಿಂದ ನಮ್ಮಮ್ಮ ಸತ್ತಿದ್ದು.
ಗಂಗಾಧರಯ್ಯ ಅಯ್ಯೋ ಕ್ಯಾಟ್ ಕನ್ಸ್ಬಿಟ್ಟೆ. ನನ್ನ ಬಿಟ್ಟು ಹೋಗ್ಬೇಡಿ ಮಾ. ಇಲ್ಲ ನನ್ನ ಬಿಟ್ಟು ಹೋಗ್ಬೇಡಿ. ಇಲ್ಲ ಏನು ಆಗಕ್ಕಿಲ್ಲ, ಏನು ಆಗಕ್ಕಿಲ್ಲ. ಗಂಗಾಧರಯ್ಯ, ನಿನ್ನ ಮಗಳು ನಿದ್ದಲ್ಲಿ ಕಣ್ಬರ್ಸ್ತಾಳ? ಅಪ್ಪ ಇವರೇ ಅಮ್ಮನ ಸಾಯಿಸಿದ್ದು, ಇವರೇ ಸಾಯಿಸಿದ್ದು ಅಮ್ಮನ. ಜನಯ್ಯ ನೀನು ಹೊಸ ಆಚೆ ಇರು. ಅಲ್ಲ ಪುಟ್ಟಮ್ಮೆ, ಯಾ ಅದು ಅಂತಾನೆ ಗೊತ್ತಿಲ್ಲ, ನಾನು ಸಾಯಿಸಿದ್ಲಂತೆ. ಹೊಸ ನೀರು ಕೂಡ. ಹಾಗಾಗಿ ಈ ಥರ ಗಾಬರಿ ಬೀಳ್ತಾಳ. ಅಮ್ಮ ಹೋದಾಗಿಂದ ಈ ಥರ ಕೆಟ್ಟ ಕನಸುಗಳು ಬೀಳುತ್ತೆ. ಎಷ್ಟೋ ಸರಿ ನಾನು ಬದಲು ಅವ್ರ ಅಮ್ಮ ಇರ್ಬೇಕಿತ್ತು ಅನ್ಸುತ್ತೆ. ಹಂಗೆ ಯಾಕೆ ಅಂತೀಯಪ್ಪ? ಹಂಗೆ ಅನ್ಕೋಬೇಡ ಪಾಪ, ಇನ್ನ ಚಿಕ್ಕ ಹುಡುಗಿ, ಎಲ್ಲ ಸರೋಯ್ತದೆ. ಮಕ್ಳೇ ನೀನು ದಿಗಿಲ್ ಬೀಳ್ಬೇಡ ಕಣವ, ನಾವೆಲ್ಲ ಇದ್ದೀವಿ ಏನೋ, ಧೈರ್ಯವಾಗಿ. ಒಂದು ನಿಮಿಷ ಬಂದೆ. ಇನ್ಯಾವ ಕೆಟ್ಟ ಕನಸು ಬೀಳಕ್ಕಿಲ್ಲ, ಧೈರ್ಯವಾಗಿ ಮಲಕ. ಅಮ್ಮವ್ರು ಹೇಳಿದ್ರ ಮಕ್ಕಳೇ, ಇನ್ಯಾವ ಕೆಟ್ಟ ಕನಸು ಬರೋದಿಲ್ಲ, ಧೈರ್ಯವಾಗಿರು. ತಿರ್ಗಾ ನಿಂಗೆ ದಿಗ್ಲಾದ್ರೆ ನನ್ನ ಪಕ್ಕ ಬಂದು ಮಲಿಕೆ. ಸುಮಾ ಮಗಿನ್ ನೋಡ್ಕ. ತುಂಬ ಜೋರಾಗಿ ಹೋಗದ್ನಾ? ಹಾಂ, ನೀವು ಕೂಗಿದ್ದು ನಿಮಗೆ ಗೊತ್ತಿಲ್ವಾ? ಸರೋಯ್ತು, ನಾನೇ ಹೋಗಿ ಅಬ್ಬನ ಹತ್ರ ಮಲ್ಕೋತೀನಿ. ಅಯ್ಯೋ ಏನಾಯ್ತು? ನನಗೆ ಒಬ್ಬಳೇ ಮಲ್ಗಕ್ಕೆ ಭಯ ಆಗತ್ತೆ. ಅಮ್ಮ ತಾಯಿ, ನಿನ್ನ ಜೊತೆ ಮಲ್ಕೊಳ್ಳೋಕ್ಕೆ ನನಗೆ ಭಯ ಆಗುತ್ತೆ ಅಷ್ಟೆ. ಸಾರಿ, ಆಗಾಗ ಹೀಗಾಗ್ತಾ ಇರತ್ತೆ, ಕೆಲವು ದಿನಗಳಿಂದ ಆಗಿರಲಿಲ್ಲ. ಹೀಗಾದಾಗ ಬೇರೆ ಏನಾದರೂ ಸಿಂಪ್ಟಮ್ಸ್ ಇದೆಯಾ? ಲೈಕ್ ಪಕ್ಕದಲ್ಲಿ ಮಲಗಿರೋರು ಕತ್ತಿ ಸಿಕ್ಬಿಡೋದು, ಆ ಥರ ಏನಾದರೂ? ಛೇ ಹಾಗೆಲ್ಲ ಏನಿಲ್ಲ. ನಾನು ಕತೆಗಳಲ್ಲೆಲ್ಲ ಓದಿದ್ದೀನಿ, ಹೀಗೆ ಓಪನಿಂಗ್ ಸೀನಲ್ಲಿ ಮೊದಲನೇ ಬಲಿನೇ ಪಕ್ಕದಲ್ಲಿ ಮಲಗಿರೋ ಅಮಾಯಕ ಹುಡುಗಿ. ಇಲ್ಲ, ನಾ ಏನೂ ಮಾಡಲ್ಲ. ಪ್ರಾಮಿಸ್? ನಿಮ್ಮ ಮೇಲೆ ಪ್ರಾಮಿಸ್. ಅಯ್ಯೋ, ನನ್ನ ಮೇಲೆ ಪ್ರಾಮಿಸಾ? ಬೇಡ ಬೇಡ, ಉಫಿ. ನೀವು ಮಲ್ಕೋಬೋದು, ಬನ್ನಿ ಸುಮಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.